ಜೋರಾದ ಚಪ್ಪಾಳೆ ಬರಲಿ ಇನ್ನೊಂದ್ಸರಿ. ಉದ್ಘಾಟನೆ ಆಗ್ತಾ ಇದೆ ಕಾರ್ಯಕ್ರಮದ್ದು. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯರು, ಗೆಳೆಯರು ಹಾಗೂ ಪತ್ರಿಕಾ ಮಾಧ್ಯಮರು ನಮಿಸುತ್ತಾ ನಾನೊಂದೆರಡು ಮಾತು ಹೇಳ್ತೀನಿ. ಸಾಂಗ್ ನೋಡಿದ್ದೀರಾ, ಚೆನ್ನಾಗಿ ಅನಿಸಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸಾಂಗ್ ತುಂಬ ಚೆನ್ನಾಗಿದೆ. ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಈ ಸಾಂಗನ್ನು ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ, ಹರಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೀದಾ ನಿಂತರೂ ಲೋಕ ಯಾಕೋ ಉಲ್ಟಾ ಕಾಣ್ತದೆ. ಈ ಸಿನಿಮಾದ ಮೊದಲನೇ ಹಾಡು ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ. ನನ್ನ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಲಿರಿಕ್ ರೈಟರ್ಸ್ ತುಂಬ ಒಳ್ಳೆ ಲಿರಿಕ್ ಬರ್ಕೊಟ್ಟಿದ್ದಾರೆ. ಡೈರೆಕ್ಟ್ರು ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಹಾಡು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರಲ್ಲಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಈ ಟೀಮ್ ಎಲ್ಲರೂ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ನಮ್ಮ ಕೆಲಸ ಮುಗಿದಿದೆ. ಇವಾಗೆಲ್ಲ ನಿಮ್ಮ ಜವಾಬ್ದಾರಿ. ನಿಮ್ಮ ಎಷ್ಟೋ ಹೊಸ ಹುಡುಗರುಗಳಿಗೆ ಪ್ರೋತ್ಸಾಹ ತಟ್ಟಿ ಬೆಂತಟ್ಟಿದ್ದೀರಾ. ಅದೇ ಥರ ನಮ್ಮ ಇಡೀ ತ್ರಿಕಾರಂ ತಂಡಕ್ಕೂ ಬೆಂತಟ್ಟಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ನಮ್ಗೆ ಅವಕಾಶ ಕೊಟ್ಟಿದ್ದ ನಿರ್ದೇಶಕರಿಗೆ, ದಿಲೀಪ್ ಸರ್ಗೆ ಹಾಗೂ ಗಣೇಶ್ ಮೂರ್ತಿ ಸರ್ಗೆ ಹಾಗೂ ನಮ್ಮ ನಲ್ಮೆ ಗೆಳೆಯ ಹರ್ಷ ಅವ್ರಿಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೇಶವ್ ಅಂತ ನನ್ನ ಹೆಸರು, ಚೇತನ್ ಅಂತೇಳಿ. ಆ್ಯಕ್ಚುಲಿ ಇಬ್ಬರು ಸಾಂಗ್ ಬರೆದಿರೋದು ಇದನ್ನು. ಆ್ಯಕ್ಚುಲಿ ಫ್ಯೂಚರಲ್ಲಿ ಇಬ್ಬರು ಡೈರೆಕ್ಟರ್ಸ್ ಇಬ್ಬರೂ, ಅಂದರೆ ಜೋಡಿ ನಿರ್ದೇಶಕರು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸಿನಿಮಾ ನೋಡಿಲ್ಲ, ಬಟ್ ಸಾಂಗು ಆ್ಯಕ್ಚುಲಾಗಿ ಅಂದರೆ ಒಂದು ಟ್ರೈ ಮಾಡಿ ಅಂತ ಕೊಟ್ಟಿದ್ದು ಹರ್ಷ ಅವರು. ಸೊ ಥ್ಯಾಂಕ್ ಯು ಹರ್ಷ. ಟ್ರೈ ಮಾಡಿದ್ದೀವಿ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ತ್ರಿಕಾರಂ ಆ ಟೈಟಲಲ್ಲೇ ಒಂದು ಪವರ್ಫುಲ್ ಇದೆ. ಹೊಸ ನಿರ್ದೇಶಕರು, ಅವ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಮೇಯ್ನಾಗಿ ಬಂಡವಾಳ ಹಾಕಿದಂಥ ನಿರ್ಮಾಪಕರು, ಹೊಸ ನಿರ್ಮಾಪಕರು, ಹೊಸದುರ್ಗ ಕಡೆಯವರು, ಅವ್ರಿಗೂ ಒಳ್ಳೇದಾಗಬೇಕು. ಯಾಕಂದರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು, ಹೊಸ ನಿರ್ಮಾಪಕರು. ಅವರು ಚೆನ್ನಾಗಿ ಆಗಬೇಕು. ಯಾಕಂದರೆ ಅವರ ಒಂದು ಕಥೆನ ನಂಬಿ ಬಂಡವಾಳ ಹಾಕಿರ್ತಾರೆ. ಯಾಕಂದರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ. ಹರ್ಷ ಅವರ ಮುಂಚೆ ಹೇಳಬೇಕಂದ್ರೆ ಅವರು ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಂಥದ್ದವರು ಮುಂಚೆ. ಈಗ ತೆರೆ ಮೇಲೆ ಆನ್ ಸ್ಕ್ರೀನಲ್ಲಿ ಹೀರೋ ಆಗಿ ಕಾಣ್ತಾ ಇರೋದು. ಚೆನ್ನಾಗೆ ಮೂಡ್ ಬಂದಿದೆ. ಆಮೇಲೆ ಇನ್ಫ್ಯಾಕ್ಟ್ ಸಾಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಲಿರಿಕ್ಸು ಅವರಿಬ್ಬರು ಯೂತ್ಸ್ ಬರೆದಿರೋದು ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ 2 ಶೇಡ್ ಬರುತ್ತೆ, ಬಟ್ ಹೇಳೋ ಹಾಗಿಲ್ಲ. ಒಂದು ಪಾತ್ರ ಕಂಡುಹಿಡಿಬೋದು, ಇನ್ನೊಂದು ಪಾತ್ರ ಕಂಡುಹಿಡಿಯೋಕ್ಕೆ ಕಷ್ಟ ನಂದು. ಯಾಕಂದರೆ ಆ ರೀತಿ ಗೆಟಪ್ ಇದೆ. ಯಾಕೆಂದರೆ ಡೈರೆಕ್ಟ್ರೂ ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಎಲ್ಲಿಂದಾನೆ ಕೈ ಹಿಂಗೆ ಅಂತ ಇದ್ದಾರೆ, ಹೇಳ್ಬೇಡಿ ಅಂತ ಹೇಳೋದಿಲ್ಲ ಸರ್. ಆದರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ. ಒಳ್ಳೆ ಪೇಮೆಂಟ್ ಕೊಟ್ರಿ, ಚೆನ್ನಾಗಿದೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರು ಅಷ್ಟೇ ನೀಟಾಗೆ ಈ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ. ಅಚ್ಚುಕಟ್ಟಾಗೆ ಒಂದು ಫ್ರೇಮಿಂಗಲ್ಲಿ ಆ ಬ್ಯೂಟಿ, ಒಂದು ಲೆನ್ಸ್ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ. ಆ ಟೆಲಿ ಲೆನ್ಸ್ ಹಾಕೋದು ಮಾಡೋದೇ ಒಂದು ಬ್ಯೂಟಿ ಇರುತ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಕಂಬಿ ರಾಜು ಅಂತ ಕೊರಿಯೋಗ್ರಾಫರು. ಈ ಚಿತ್ರದಲ್ಲಿ ಟೈಟ್ಲ್ ಸಾಂಗ್ ನಾನು ಮಾಡಿರೋದು. ಈ ಅವಕಾಶ ಕೊಟ್ಟಂತ ನನಗೆ ಯಾಸಿನ್ ಸಾರು, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಜೈ ಹಿಂದ್. ಒಂದು ಸಾಂಗು ಇಂಟ್ರಡಕ್ಷನ್ ಸಾಂಗ್ ಮಾತ್ರ ಚೆನ್ನಾಗಿತ್ತು ಸರ್. ಸಾಂಗ್ ಚೆನ್ನಾಗಿರೋದ್ರಿಂದ ನಮಗೆ ಏನು ಅಂತ ಕಷ್ಟ ಅಂತ ಅನಿಸಿಲ್ಲ. ಇನ್ನು ನಮ್ಮ ಕ್ಯಾಮ್ರಾಮನ್ ಎಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಈಸಿಯಾಗಿ ಚೆನ್ನಾಗಾಯಿತು ಅನಿಸುತ್ತೆ ಸರ್. ಲ್ಯಾಂಡ್ ಲಾರ್ಡ್ ಮಾಡಿದ್ದೀನಿ, ಕೃಷ್ಣ ಪ್ರಣಯ ಸಖಿ, ಅರ್ಜುನ್ ಗೌಡ, ಜೆಂಟ್ಲ್ಮ್ಯಾನ್, ಗಣೇಶ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮೂವಿ ನಾನೇ ಮಾಡಿರೋದು ಸರ್. ಇವ್ರದ್ದು ಸಿನಿಮಾ ಮಾಡಿದ್ದೀನಿ ಸರ್. 3 ಸಿನಿಮಾ ಮಾಡಿದ್ದೀನಿ ಅವ್ರದ್ದು ಕಂಟಿನ್ಯೂ ಆಗಿ. ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೀವೀಗ 2 ಸಾಂಗನ್ನು ನೋಡಿದ್ರಿ. ಏನು ಅನ್ನಿಸ್ತು ಅಂತ ಒಂದ್ಸತಿ ನಿಮ್ಮ ಅಭಿಪ್ರಾಯ ನಮ್ಗೊಂದು ಸ್ವಲ್ಪ ತಿಳಿಸ್ರಿ. ಏನು ಅನ್ನಿಸ್ತು ಸಾಂಗ್ ನೋಡಿ ನಿಮಗೆ ಅಂತ? ಅಂದರೆ ಮುಂದೆ ಮಾತ್ರ ಇಬ್ಬರು ಹೇಳ್ತಿದ್ದಾರೆ, ಅದಕ್ಕೆ ಹಿಂಗಡಿಂದ ವಾಯ್ಸ್ ಬರ್ತಾ ಇಲ್ಲ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಹಂಗೆ ಈ ಕಲೆನ ನಮ್ಮ ಕನ್ನಡ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಭಾಳಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಆದರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ.
ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲ ಟೆಕ್ನಿಷಿಯನ್, ನನ್ನ ದಿಲೀಪ್ ಕುಮಾರ್ ಇರ್ಬೋದು, ನಮ್ಮ ಡೈರೆಕ್ಟ್ರು, ನಮ್ಮ ಹೀರೋ ಆಗಿ ಕೆಲಸ ಮಾಡಿಲ್ಲ, ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇನು ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನು ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜಾಗಿ ತಗೊಂಡು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವರೆಲ್ರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಮಗೆ ಶುಭ ಹಾರೈಸಲು ಬಂದಿರತಕ್ಕಂಥ ಅವ್ರ ಕೆಲವ್ರ ಹೆಸರು ಗೊತ್ತಿಲ್ಲ, ದಯಮಾಡಿ ಬೇಜಾರಾಗಬೇಡಿ. ಎಲ್ರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚಿತ್ರವನ್ನು ನೋಡಿ ಪ್ರೋತ್ಸಾಹ ಮಾಡಿ, ಹಾಗೆ ಈ ಸಾಂಗನ್ನು ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ, ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ, ನಮ್ಮ ಚಿತ್ರತಂಡಕ್ಕೆ ಶುಭ ಕೋರಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಫಸ್ಟ್ ಟೈಮ್ ಸ್ಟೇಜ್ ಹತ್ತುತ್ತಾ ಇರೋದು, ಮಾತಾಡ್ತಾ ಇರೋದು. ಮುಂಚೆ ತುಂಬ ಕಡೆ ಕೆಲಸ ಮಾಡ್ತಾ ಇದೆ, ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಈ ರೇಂಜಿಗೆ ಸಿನಿಮಾ ತಗೊಂಬಂದಾಗ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ. ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ, ತುಂಬಾ ಚೆನ್ನಾಗಿದೆ. ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಹೇಳ್ಬಲ್ಲೆ. ಇನ್ನು ಮುಂದಕ್ಕೆ ಮಾತಾಡೋಕ್ಕಾಗ್ತಾ ನನಗೆ. ಸರ್, ಇದು ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದಲ್ಲ, ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು 6-7 ತಿಂಗಳು ಬರೀ ಸ್ಟೋರಿಗೇನೆ ತಲೆ ಕೆಡಿಸ್ಕೊಂಡು ಸ್ಟೋರಿ ಮಾಡಿ, ನಾನು ನಮ್ಮ ಪ್ರೊಡ್ಯೂಸರ್ ಕುತ್ಕೊಂಡು ಪ್ರೊಡ್ಯೂಸರ್ ದಿನ ಹೇಳೋರು ಈ ಥರ ಮಾಡು ಅಂತ. ಆಮೇಲೆ ಇಲ್ಲ, ನಾನು ನಾರ್ಮಲ್ ಕತೆ ಮಾಡಿದ್ರೆ ಒಂದು ಸ್ವಲ್ಪ ರೀಚ್ ಆಗೋದು ಕಷ್ಟ ಆಗ್ಬೋದು ಅಂತ ಒಂದು ವಿಭಿನ್ನವಾದ ಶೈಲಿಲೇ ಸಿನಿಮಾನ ತಗೊಂಬಂದಿದ್ದೀನಿ. ಸಿನಿಮಾ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಐ ಥಿಂಕ್ ಇದುವರೆಗೂ ಯಾರೂ ಮಾಡಿಲ್ಲ ಈ ಥರ ಕತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡಿಲ್ಲ, ಒಂದು ಡಿಫ್ರೆಂಟ್ ಸ್ಟೋರಿ ಸರ್. ಹಾಂ ಸರ್, ಒಂದು ಹೋರಾಟ ಸರ್, ಒಂದು ದೈವ ಮತ್ತೆ ಇನ್ನೊಂದು ಏನೋ ಹೇಳ್ತಾರ ಸರ್, ಅವ್ರು ಗೊತ್ತಿಲ್ಲ, ಡೆವಿಲ್. ಓಕೆ, ಅದ್ರ ನಡುವೆ ನಡೆಯೋ ಅಂತ ಒಂದು ಹೋರಾಟ ಸರ್. ಪೂರ್ತಿ ಓವರ್ ಆಲ್ ಸಿನಿಮಾ ಹೊಸದುರ್ಗನೇ ಸರ್. ಹೊಸದುರ್ಗ ನನ್ನ ಸ್ವಂತ ಊರು. ನನಗೆ ನಾನು 100 ಬಿಟ್ಟು ಬರೋಕ್ಕಷ್ಟು ಮನಸ್ಸಾಗಿಲ್ಲ ಫಸ್ಟ್ ಸಿನಿಮಾ. ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ದೀನಿ ಸರ್. ಫುಲ್ಲು ಸೆಟ್ ಆಗಿಬಿಟ್ಟು ಒಂದು ಒಳ್ಳೆ ಲೊಕೇಶನಲ್ಲೆಲ್ಲ ಶೂಟ್ ಮಾಡಿದ್ದೀನಿ ಸರ್. ಪೂರ್ತಿ ನಮ್ಮೂರೇ ಸರ್. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್. ಆರರ್ ಇಲ್ಲ ಸರ್. ಅದು ರೀಸನ್ ಇಲ್ಲ ಸರ್, ಅವ್ರು ಆರ್ತಿರಿ ನಡ್ಕೋತಾ ಇರ್ತಾರೆ ಯಾವಾಗಲೂ ರಾಕ್ಷಸಿ ಥರ. ಸಿನಿಮಾದಲ್ಲೇ ಅಲ್ಲ, ಎದುರುಗಡೆನೂ ಅದೇ ಥರ ನಡ್ಕೋತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಗೆಳೆಯಂದ್ರು ಬರ್ದಿದ್ದಾರೆ. ಬಟ್ ಸೂಪರ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಇಲ್ಲ, ಸುಮ್ಮನೆ ಹೇಳ್ದೆ ತಮಾಷೆಗೆ. ಅಲ್ಲ, ಹೀರೋಯಿನ್ ಬಂದಿಲ್ಲ ಅಂತ ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ? ಬಂದ್ರು, ಬಂದೆ ಹಂಗೆ ಬನ್ನಿ. ಸಮಾಜನೇ ಸರ್ ಒಂದು ಊರು. ಆ ಊರಿಗೆ ಕಾಪಾಡ್ಕೊಳ್ಳೋಕ್ಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಟ ಮಾಡೋ ಅಂಥದ್ದು ಸರ್. ಹರ್ಷವರ್ಧನ್ ನಾಯಕರಾಗಿ ನಚ್ಚಿದ್ದಾರೆ, ನಿಶ್ಚಿತ ಶೆಟ್ಟಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ನಮ್ಮ ನಾಗೇಂದ್ರ ಅರಸು ಸರ್, ಆಮೇಲೆ ಪಾವಗಡ ಮಂಜು ಸರ್ ಇದ್ದಾರೆ, ಬಾಲ್ವಾಡಿ ಸರ್ ಮಾಡಿದ್ದಾರೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಆಗಿ ಮಾಡಿದ್ದಾರೆ. ಇನ್ನೂ ತುಂಬ ಕಲಾವಿದರು ಮಾಡಿದ್ದಾರೆ ಸರ್. ಹೌದು ಸರ್, ಅಲ್ಲಿ ನಮ್ಮ ಗುರುಗಳಿದ್ದಾರೆ. ಅವ್ರನ್ನ ನೋಡ್ತಾ ಇದ್ದಾಗ ಅವ್ರ ಥರ ಅವ್ರಿಗೊಂದು ಪುನರ್ಜನ್ಮ ಆಗಿರೋ ಅಂಥದ್ದು. ಅವರು ನೋಡಿ ಅವರು ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಬೇರೆ ಥರನೇ ತಗೊಂಡೋದೆ. ಆದರೆ ಗುರುಗಳ್ದೇನು ಸ್ಟೋರಿ ಅಲ್ಲ, ಇನ್ಸ್ಪಿರೇಷನ್ ಅವರಷ್ಟೇ. ಎಲ್ರಿಗೂ ಸಾರಿ ಫಾರ್ ದ ಲೇಟ್. ನಂದೇನೋ ಎಡ್ವರ್ಟಿಂದ ಲೇಟಾಗಿ ಮಾಡ್ಕೊಂಡೆ, ದಯವಿಟ್ಟು ಕ್ಷಮಿಸಿ. ಇಲ್ಲ ಸರ್, ನಂಗೆ ಮೆಟ್ರೋ ಟ್ರಾವೆಲಿಂಗ್ ಗೊತ್ತಾಗ್ದಿರೋ ಏನೇನೋ ಮಾಡ್ಕೊಂಬಿಟ್ಟೆ ಪ್ರಾಬ್ಲಮ್ಮು. ಸರ್, ನಿಮ್ಗೆ ಗೊತ್ತಲ್ಲ, ನಾನು ಎಲ್ಲ ಇದಕ್ಕೂ ಮುಂಚೆ ಬರ್ತೀನಿ. ನಿಮಗೆ ಹೇಳ್ತಿದ್ದೆ ನಾನು, ನೀವು ಲೇಟಾಗಿ ಬರ್ತೀರಾ ಅಂತ. ಹೌದೌದು, ನಾನು ಮುಂಚೆನೇ ಬರ್ತಿದ್ದೆ, ಬಟ್ ಪ್ರಾಬ್ಲಮಿಂದ ಇದು ಮಾಡಿದೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ, ನಾನು ಆರ್ಟಿಸ್ಟು. ಮೊದಲನೇದಾಗಿ ನನಗೆ ಈ ಪ್ರಾಜೆಕ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದಂಥ ನಮ್ಮ ಮ್ಯಾನೇಜರ್ ಶಿವು ಸರು ಹಾಗೂ ನಮ್ಮ DOP ಯಾಶಿನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ಬರು ಇಲ್ಲ ಅಂತಿದ್ದಿದ್ರೆ ನಾನು ಈ ಪ್ರಾಜೆಕ್ಟಿಗೆ ಬರ್ತಾನೆ ಇರಲಿಲ್ಲ. ಹಾಗೆ
ಇವರಿಬ್ರು ಮಾತಿಗೆ ಬೆಲೆ ಕೊಟ್ಟು ನನ್ನ ನೋಡಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಿ, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಡೈರೆಕ್ಟ್ರು ದಿಲೀಪ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಗಣೇಶ್ ಸರ್ ಆಗಿರ್ಬೋದು, ನನ್ನನ್ನು ನಂಬಿ ನನಗೆ ಚಾನ್ಸ್ ಕೊಟ್ಟು ನನ್ನ ಈ ಪ್ರಾಜೆಕ್ಟಿಗೆ ಹಾಕ್ಕೊಂಡು ನಿಮ್ಮ ಮನೆ ಮಗಳು ಥರ, ನಿಮ್ಮ ಫ್ಯಾಮಿಲಿ ಥರ ನನ್ನ ಟ್ರೀಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟು ಹರ್ಷ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನಗೆ ಥ್ರೂಔಟ್ ಮೂವಿ ನಂಗೆ ಸಪೋರ್ಟ್ ಮಾಡಿದ್ದೀರಾ, ಆ್ಯಕ್ಟಿಂಗಲ್ಲಾಗಿರ್ಬೋದು, ಈವನ್ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಗ್ದಿದ್ದನ್ನು ಎಲ್ಲನೂ ನಾನು ನಿಮ್ಮನ್ನ ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಹೀಗೆ ಕಂಟಿನ್ಯೂ ಮಾಡೋಣ, ಇನ್ನೂ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಪೇರ್ ಆಗಿಯೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ, ಇದ್ರ ಜೊತೆಗೇ ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಯಾಸಿನ್ ಸರ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಎಲ್ಲ ಫೋಕಸ್ ಫುಲ್ಲರಿಂದ ಹಿಡಿದು ಕ್ಯಾಮ್ರಾ ಅಸಿಸ್ಟೆಂಟಿಂದ ಹಿಡಿದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಮೇಕಪ್ ಮ್ಯಾನು ಮೇಕಪ್ ಮ್ಯಾನ್ ಮಧು ಸರ್ ಹಾಗೂ ನಮ್ಮ ಸಚಿನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ಬರು ನನ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಾಸ್ಟ್ಯೂಮರ್ ಸರ್ ಪುಟ್ಟಣ್ಣ ಸರ್, ಎಲ್ರಿಗೂ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಸ್ಟ್ಯೂಮ್ಸು ಎಲ್ಲ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ನನ್ನ ಅಸಿಸ್ಟೆಂಟ್ ಆಗಿ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದಂಥ ಪ್ರೀತಿ ಮ್ಯಾಮ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಥ್ರೂಔಟ್ ಮೂವಿ ನನಗೆ ಓಕೆ ಎಲ್ಲ ಓಕೆ. ಹಾಗೆ ಮೀಡಿಯಾದವರು, ಇಲ್ಲಿಗೆ ಬಂದಿರೋ ಗಣ್ಯ ವ್ಯಕ್ತಿಗಳು, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಓವರಾಲ್ ಆಗಿ ಥ್ಯಾಂಕ್ ಯು. ಎಡಿಟರ್ ಎಲ್ರಿಗೂ ಓವರಾಲ್ ಆಗಿ ಥ್ಯಾಂಕ್ ಯು. ಓಕೆನಾ, ಎಲ್ಲರೂ ನನ್ನ ಚೆನ್ನಾಗಿ ಕಾಣಿಸೋದಕ್ಕೆ ಸಪೋರ್ಟ್ ಮಾಡಿರೋ ಎಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು. ಹಾಂ ಸರ್, ಈ ಮೂವಿಲಿ ನಾನು ಡುವೆಲ್ ಶೇಡ್ ಪ್ಲೇ ಮಾಡಿದ್ದೀನಿ ತ್ರಿಕಾರಮಲ್ಲಿ. ಒಂದು ಪೌರ್ಣಮಿ ಕ್ಯಾರೆಕ್ಟ್ರು, ಇನ್ನೊಂದು ಕ್ಯಾರೆಕ್ಟ್ರ್ ನೇಮು ಇನ್ನೂ ನನಗೆ ಗೊತ್ತಿಲ್ಲ ಸರ್, ಅಂಜಲಿ ಅಂತ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಪೌರ್ಣಮಿ ಮಾತ್ರ ನನಗೆ ಗೊತ್ತಿದೆ. ಸೆಕೆಂಡ್ ಹಾಫಲ್ಲಿ ನಮ್ಮ ಡೈರೆಕ್ಟರ್ ಸರ್ನ ಕೇಳಬೇಕು. ಅಮಾವಾಸ್ಯೆ ಆಗಲ್ಲ ಸರ್, ರಾಕ್ಷಸಿ ಒಂಥರ ಅವ್ರು ಹೇಳಿದಾರಲ್ಲ, ರಾಕ್ಷಸಿನೋ ದೇವತೆನೋ ಅಂತ ಸರ್ಗೆ ಗೊತ್ತಿಲ್ಲ ಅಂತ, ಆ ಥರ. ಸೊ ಒಂಥರ ಜಂಬದ್ ಕ್ಯಾರೆಕ್ಟರು, ಅಂದರೆ ಫಸ್ಟ್ ಹಾಫಲ್ಲಿ ಒಂಥರ ಜಂಬದ್ ಕ್ಯಾರೆಕ್ಟರ್ ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಮುಗ್ಧ ಕ್ಯಾರೆಕ್ಟರ್ ಥರ ಬರುತ್ತೆ. ಸೊ ಎರಡು ಹಾಫಲ್ಲೂ ಟ್ರಾವೆಲ್ ಆಗ್ತೀನಿ. ಸೊ ನಂಗೆ ತುಂಬ ಡಿಫ್ರೆಂಟಾಗಿ ಅನಿಸ್ತು ಸರ್. ಯಾವಾಗಲೂ ಒಂದು ಸ್ವಲ್ಪ ಅಂದರೆ ನಾನು ಎಲ್ಲ ಕ್ಯಾರೆಕ್ಟ್ರು ಡಿವೋಷ್ನಲ್ ಆಗಿರ್ಬೋದು, ಇಲ್ಲ ಡಿಫ್ರೆಂಟ್ ಕ್ಯಾರೆಕ್ಟ್ರ್ ಮಾಡ್ತಿರ್ಬೇಕಾದ್ರೆ ನಂಗೆ ಈ ಪ್ರಾಜೆಕ್ಟ್ ತುಂಬ ಹೊಸದು ಅಂತ ಅನ್ನಿಸ್ತು. ಆ್ಯಂಡ್ ಕ್ಯಾಸ್ಟಿಂಗ್ ಕ್ರೂ ಎಲ್ಲನೂ ಅಷ್ಟೇ ಹೊಸದು ಅಂತ ಅನ್ನಿಸ್ತು. ಶೂಟಿಂಗ್ ಸೆಟ್ಟಲ್ಲಂತೂ ತುಂಬ ಫನ್ ಮಾಡಿದ್ದೀವಿ, ಹಾಗೆ ತುಂಬ ಸ್ಟ್ರಗಲು ಮಾಡಿದ್ದೀವಿ. ನಾನು ಹೀರೋ ಸರ್ ಎಲ್ಲ ಫುಲ್ ಸುಟ್ಕೊಂಡ್ಬಿಟ್ಟಿದ್ವಿ ನಾವು ಶೂಟಿಂಗ್ ಮಾಡಬೇಕಾದ್ರೆ. ಸೊ ಇಲ್ಲೆಲ್ಲ ಬರ್ನ್ ಮಾಡಿ ಸ್ಕಿನ್ ಎಲ್ಲ ಬರ್ನ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಬಟ್ ಏನು ಓವರಾಲ್ ಪ್ರಾಜೆಕ್ಟ್ ಅಟ್ ದ ಫೈನಲ್ ನಿಮ್ಗೆ ಇಷ್ಟ ಆಗಬೇಕು, ಆಡಿಯನ್ಸಿಗೆ ಇಷ್ಟ ಆಗಬೇಕು, ಟ್ರೈಲರು ಎಲ್ಲನೂ ನಮ್ಮ 100% ಎಫರ್ಟ್ ನಾವು ಹಾಕಿದ್ದೀವಿ. ಆಡಿಯನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮದು ಏನೇ ಮಿಸ್ಟೇಕ್ಸ್ ಇದ್ರೂ ಫಸ್ಟು ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ, ಟೆಕ್ನಿಕಲ್ ಆಗಿರ್ಬೋದು, ಆ್ಯಕ್ಟಿಂಗ್ ವೈಸಲ್ಲಿ ಆಗಿರ್ಬೋದು, ಯಾವುದೇ ಇದರಲ್ಲಾದ್ರೂ ತಪ್ಪಾಗಿದ್ರೆ ಇದು ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಥರ ಸಪೋರ್ಟ್ ಮಾಡೋದ್ರಿಂದ ಹೊಸ ಪ್ರೊಡಕ್ಷನ್ಗಳು ಬರ್ತಾರೆ, ಈ ಥರ ಪ್ರೊಡ್ಯೂಸರ್ಸ್ಗಳು ಬರ್ತಾರೆ, ಕನ್ನಡ ಇಂಡಸ್ಟ್ರಿ ಒಂದು ಪ್ರಾಜೆಕ್ಟ್ಸ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ಮೇಯ್ನ್ ಆಗಿ ನಮ್ಮ ಇಂಡಸ್ಟ್ರಿಲಿ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರಬೇಕು. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು. ಅದು ನಾವು ಏನೋ ಕ್ಲೈಮ್ಯಾಕ್ಸ್ ಶೂಟ್ ಮಾಡಬೇಕಾದ್ರೆ, ನಾನು ಹೀರೋ ಸರ್ ಶೂಟ್ ಮಾಡಬೇಕಾದ್ರೆ, ಆ್ಯಂಡ್ ಈವನ್ ನಮ್ಮ ಪ್ರೊಡ್ಯೂಸರ್ಸರು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರಬೇಕಾದ್ರೆ, ಏನು ಫೈಟ್ ಸ್ಟಂಟ್ ಸೀನ್ಸ್ ಎಲ್ಲ ಮಾಡಬೇಕಾದ್ರೆ ರಿಯಲ್ ಫೈರ್ ಬಂದ್ಬಿಟ್ಟು ನಮ್ಗೆಲ್ಲರಿಗೂ ತಾಗಿ ಫುಲ್ ಸುಟ್ಟು ಹೋಗ್ಬಿಡ್ತು. ಆ್ಯಂಡ್ ಮೋರವರ್ ಅಲ್ಲೆಲ್ಲ ಏನೋ ಹೊಸದುರ್ಗ ಅಂದರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿನೇ ಇದ್ದಿದ್ದರಿಂದ ತಂಗಿನಗೆರೆ ಎಲ್ಲ ಹಾಕಿದ್ರು. ಸೊ ಅದು ಮೈ ಮೇಲೆ ಬಿದ್ದು ಸುಟ್ಟು ಹೋಗ್ಬಿಡ್ತು ನಮ್ಗೆಲ್ಲರಿಗೂ. ಪ್ರಿಕಾಷನ್ ಇತ್ತು ಸರ್, ಆದ್ರೂ ನಾವೇನು ಮಾಡಿದ್ವಿ, ಡಿಸ್ಟೆನ್ಸ್ ನಾವು ನೋಡಿಕೊಂಡೇ ಹಾಕಿದ್ವಿ. ಬಟ್ ಗಾಳಿ ಜಾಸ್ತಿ ಇದ್ದಿದ್ದರಿಂದ ಗಾಳಿಯಿಂದ ಬಂದು ಮೈ ಮೇಲೆಲ್ಲ ಇದು ತೆಂಗಿನಗರಿದು ಕಿಡಿಗಳೆಲ್ಲ ಹತ್ಕೊಂಡು. ಆ್ಯಂಡ್ ಈವನ್ ನಾವು ಯೂಸ್ ಮಾಡಿದಂಥದ್ದು ಕಾಟನ್ ಕ್ಲಾತ್ ಆ್ಯಂಡ್ ಸ್ವಲ್ಪ ಪಾಲಿ ಕಾಟನ್ಸ್ ಇತ್ತು, ಅದರಿಂದ ನಮ್ಮ ಕ್ಲಾತ್ಗೆಲ್ಲ ಇದಾಯಿತು. ಆ್ಯಂಡ್ ನನಗಿಂತನೂ ಜಾಸ್ತಿ ಆ್ಯಕ್ಚುಲಿ ಹೀರೋ ಸರ್ಗಾಯಿತು, ಬೆನ್ನು ಇದು ಎಲ್ಲನೂ ಹೀರೋ ಸರ್ಗಾಯಿತು. ಪ್ರಿಕಾಷನ್ ಇತ್ತು ಪಾಪ, ಎಲ್ಲರೂ ಸೆಟ್ಟವರಲ್ಲ, ಎಲ್ಲರೂ ಅಲ್ಲೇ ಇದ್ದರು, ಆರ್ಟ್ ಡಿಪಾರ್ಟ್ಮೆಂಟು ಎಲ್ಲರೂ ಅಲ್ಲೇ ಇದ್ದರು. ಆದರೂ ಸ್ವಲ್ಪ ಇಶ್ಯೂಸ್ ಎಲ್ಲ ಆಯಿತು. ಇಲ್ಲ ಇದು ಡಿವೋಷ್ನಲ್ ಸರ್, ಡೆವಿಲ್ ಅಲ್ಲ. ಕೇಳಿ ಸರ್, ನೀವೇನು ಕೇಳಬೇಕು ಕೇಳಿ ಸರ್. ಈಗ ಬಂದಿದ್ದೀನಲ್ಲ ಸರ್, ಕೇಳಿ.
ಥ್ಯಾಂಕ್ ಯು, ನನ್ನ ಕರ್ತವ್ಯ ಸರ್. ಯಾಕಂದ್ರೆ ನೀವೆಲ್ಲರೂ ನಮಗೋಸ್ಕರ ವರ್ಕ್ ಮಾಡಿರ್ತಾರೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಮಗೋಸ್ಕರ ವರ್ಕ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಕನೀಸಮ್ ಅವ್ರನ್ನ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನೀವೆಲ್ಲ ನಮ್ಮ ಆಹ್ವಾನಕ್ಕೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ ಯು. ಅಂದರೆ ನನಗೂ ಮೊದಲನೇ ಬಾರಿ ಸ್ಟೇಜ್ ಇದು. ಬ್ಯಾಕ್ ಆ್ಯಂಡ್ ಕೆಲಸ ಮಾಡ್ತಾಯಿದ್ದೆ, ಕೋ ಡೈರೆಕ್ಟ್ರಾಗಿ ನಮ್ಮ ವೀರಮ್ ಸಿನಿಮಾ, ಶುಗರ್ಲೆಸ್ಸು ತುಂಬ ಸಿನಿಮಾಗಳು ವರ್ಕ್ ಮಾಡಿದ್ದೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದು ಮೊದಲನೇ ಬಾರಿ. ಏನು ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ, ಸಾರಿ ಏನಾದರೂ ತಪ್ಪಿದ್ರೆ. ಇಲ್ಲ ಸರ್, ಇದೇ ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ. ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ, ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಇದೇ ಫಸ್ಟ್ ಸಿನಿಮಾ. ಖಂಡಿತ ಇಲ್ಲ ಸರ್, ಈ ಸಿನಿಮಾಗೆ ಆ್ಯಕ್ಚುಲಿ ಕೋ ಡೈರೆಕ್ಟ್ರಾಗಿ ವರ್ಕಿಗೆ ಹೋಗಿದ್ದು. ಡೈರೆಕ್ಟ್ರಿಗೆ ಇಷ್ಟ ಆಗಿ, ಇಲ್ಲ ಈ ಸಿನಿಮಾದಲ್ಲಿ ನೀವೇ ಹೀರೋ ಆಗಿ ಮಾಡಿ ಅಂತಂದರು. ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬ ಇತ್ತು, ಆಮೇಲೆ ಡ್ಯಾನ್ಸ್ ಎಲ್ಲ ಏನು ಪ್ರಾಕ್ಟೀಸ್ ಇರಲಿಲ್ಲ, ಎಲ್ಲ ರ್ಯಾಂಡಮ್ ಆಗೇ ಮಾಡಿದ್ದು ಸರ್. ಅಂದರೆ ತುಂಬ ಎಲ್ಲ ಸೀಕ್ವೆನ್ಸು ಭಯ ಆಗೋ ಥರನೇ ಇತ್ತು ಸರ್ ನನಗೆ. ಯಾಕಂದರೆ ಫಸ್ಟ್ ಟೈಮು ಜನ, ಕ್ಯಾಮ್ರಾ, ಅಂದರೆ ಬ್ಯಾಕ್ ಆ್ಯಂಡ್ ಟೀಮಲ್ಲಿ ನಾವು ಕಿರ್ಚಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ, ಅದೇನು ಗೊತ್ತಾಯ್ತಾ ಇರಲಿಲ್ಲ. ಹೀರೋ ಅಂತಂದಾಗ ಒಂದಷ್ಟು ಗ್ಲಾಮರು ಅದು ಇದು ಎಲ್ಲ ಮೇಂಟೈನ್ ಮಾಡಬೇಕು ಅಂತಂದಾಗೆಲ್ಲ ಕಷ್ಟ ಇತ್ತು ಸರ್. ಹೌದು ಸರ್. ಪಾತ್ರ ಅಂದರೆ ಒಂದು ಫಸ್ಟ್ ಹಾಫ್ ಒಂದು ಲೋಕಲ್ ಪರೋಡಿ ಕ್ಯಾರೆಕ್ಟರ್ ಇರುತ್ತೆ ಸರ್. ಸೆಕೆಂಡ್ ಹಾಫ್ ಒಂಥರ ಮೈಥಾಲಜಿ ಥರ ಒಂದು ಊರನ್ನ ಕಾಯೋ ಕ್ಯಾರೆಕ್ಟರ್ ಇರುತ್ತೆ. ಅಂದರೆ ಕತೆನ ಹೇಳಂಗಿಲ್ಲ, ಕತೆ ಒಂದೇ ಪಿನ್ ಅಷ್ಟೇ ಇರೋದು, ಅದನ್ನ ಹೇಳಿದ್ರೆ ಕತೆನೇ ಗೊತ್ತಾಗೋಗ್ಬಿಡುತ್ತೆ ಸಿನಿಮಾದ. ಎಸ್ ಸರ್. ಥ್ಯಾಂಕ್ ಯು ಹರ್ಷವರ್ಧನ್ ಅವರೇ, ಒಳ್ಳೇದಾಗಲಿ, ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಸಿನಿಮಾಗೆ. ಆಮೇಲೆ ಯಾರಿಗಾನ ಥ್ಯಾಂಕ್ ಯು ಹೇಳೋದು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಡೈರೆಕ್ಟರ್ಗೆ, ನಮ್ಮ ಪ್ರೊಡ್ಯೂಸರ್, ಅಂದರೆ ಆಲ್ಮೋಸ್ಟ್ ಏನಂದರೆ ಇಲ್ಲಿ ಉಲ್ಟಾ ಕಾಣೋದು ನನಗೆ ಇವಾಗೆಲ್ಲ ಸೀದಾ ಕಾಣಿಸ್ತಾ ಇದೆ, ಏನು ಹೇಳಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. ಹೌದು. ಸಾರಿ, ಆ್ಯಕ್ಚುಲಿ ನಾನು ಹೀರೋ ಬಗ್ಗೆ ತುಂಬ ಹೇಳಬೇಕು. ಇದು ಹೇಳಿದ್ರೆ ತಪ್ಪಾಗುತ್ತೆ, ಆದ್ರೂ ಹೇಳ್ತಿದ್ದೀನಿ. ನಾನು ಇಲ್ಲಿವರೆಗೂ ವರ್ಕ್ ಮಾಡಿರೋದ್ರಲ್ಲಿ ಹಾರ್ಡ್ ವರ್ಕ್ ಮಾಡಿ, ನಾನು ಆ್ಯಕ್ಚುಲಿ ಇವ್ರು ಹೀರೋ ಆಗಿ ಬರಬೇಕು ಅಂತ ಇವ್ರು ಬಂದಿದ್ದಲ್ಲ, ಆದ್ರೂ ಇವರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದರೆ ನಾನು ಪ್ರೌಡಾಗಿ ಹೇಳ್ತೀನಿ. ನನ್ನ ಜೊತೆ ಆ್ಯಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟ್ಗಿಂತನೂ ನಾನು ಇವ್ರನ್ನೇ ನೋಡಿದ್ದು. ಸೆಟ್ ಆದರೆ ಅವ್ರ ವರ್ಕ್ ಆದರೆ ಸೆಟ್ಟು, ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇದು ವರ್ಕ್ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಕೆಲವೊಂದು ಕಡೆ ಪಾಪ ಅವ್ರ ಡಲ್ನೆಸ್ ಎಲ್ಲ ಕಾಣಿಸುತ್ತೆ. ಅದು ಯಾಕೆ ನಾನು ಆಡಿಯನ್ಸಿಗೆ ಹೇಳಬೇಕು ಅಂತ ಈ ಮಾತನ್ನು ಹೇಳ್ತಿದ್ದೀನಿ. ಯಾಕಂತಂದರೆ ಅವರು ಡೇ ಆ್ಯಂಡ್ ನೈಟು ವರ್ಕ್ ಮಾಡ್ತಿದ್ರು. ನೈಟ್ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ನೆಕ್ಸ್ಟ್ ಡೇ ಏನು ಮಾಡಬೇಕು, ಕಾಸ್ಟ್ಯೂಮ್ಸ್ ಬಗ್ಗೆ, ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡೇ ಅವ್ರು ಸ್ಕ್ರೀನ್ ಮೇಲೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದ್ರು. ಸ್ವಲ್ಪ ಜನ ಕೇಳಿದಕ್ಕೆ ಇದನ್ನು ಆನ್ಸರ್ ಮಾಡ್ತಾ ಇದ್ದೀನಿ. ಅವ್ರು ಡಲ್ಲಾಗಿ ಕಾರಣನೇ ಈ ರೀಸನ್ನು. ಪಾಪ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನೆಕ್ಸ್ಟು ಅವ್ರಿಗೆ ಇನ್ನೂ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ಮಾಡಬೇಕು ಅಂತ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಹೀರೋ ಸರ್ಗಾಗಲಿ ನನಗಾಗಲಿ. ಮೇಯ್ನಾಗಿ ಹೀರೋ ಸರ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾವೆಲ್ಲ ಲಾಂಗ್ ಟರ್ಮ್ ಇರಲ್ಲ, ಹೀರೋ ಇರ್ತಾರೆ, ಬಟ್ ತುಂಬ ಒಳ್ಳೆ ಹೀರೋ. ಅಂದರೆ ಇನ್ನು ಮುಂದೆ ಇಂಪ್ರೂವೈಸೇಷನ್ ಮಾಡಿಕೊಂಡು ತುಂಬ ಇದು ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರೂ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಪಿನ್ ಟು ಪಿನ್ ಅಂತ ನಮ್ಮ ಪ್ರೊಡ್ಯೂಸರೇ ಒಂದು ಮ್ಯೂಸಿಕ್ ಚಾನಲ್ ಓಪನ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆ ಚಾನಲ್ಗೆ ಸಪೋರ್ಟ್ ಮಾಡಿ. ಅಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು. ಹೊಸಬ್ರು ಅನ್ನೋದಕ್ಕಿಂತ ನಾನೊಂದು 15-16 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ. ಅದರಿಂದ ಕಂಪ್ಲೀಟಾಗಿ ನಾವು ಸಿನಿಮಾಗೆ ಏನೇನು ವರ್ಕ್ ಮಾಡಬೇಕು ಎಲ್ಲ ಜೊತೆಗೆ ನಿಂತ್ಕೊಂಡು ವರ್ಕ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಡುಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಲಿ, ಹೊಸ ಒಂದು ಪ್ರಯೋಗಗಳನ್ನು ಮಾಡಿ, ಹೊಸ ಕಲಾವಿದರು, ಹೊಸ ನಿರ್ದೇಶಕರು, ನಿರ್ಮಾಪಕರು ಎಲ್ಲ ಒಟ್ಟಿಗೆ ಒಂದು ಟೀಮ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಅಂಥೇಳಿ ಎಲ್ರಿಗೂ ಗೊತ್ತಾಗುತ್ತೆ. ನಿಮ್ಮ ಶ್ರಮಕ್ಕೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾನೆ. ಖಂಡಿತ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಈ ಚಿತ್ರ ಖಂಡಿತ ಗೆಲ್ಲುತ್ತೆ ಅಂತೇಳಿ ನಾನು ಶುಭ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖದರ್ ಕುಮಾರ್ ಸರ್. ಎಲ್ರಿಗೂ ನಮಸ್ಕಾರ. ಒಂದೂವರೆ ವರ್ಷದಿಂದ ನಾನು ನಿಮ್ಮನ್ನೆಲ್ಲ ನೋಡಿರಲಿಲ್ಲ, ಮೀಡಿಯಾದವ್ರನ್ನೆಲ್ಲ ಇವತ್ತು ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.
ಮೊದಲನೇದಾಗಿ ಈ ಸಿನಿಮಾ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಎಲ್ಲರೂ ನನ್ನ ಈ ಸಿನಿಮಾದಲ್ಲಿದ್ದಾರೆ. ಲಿರಿಕ್ರಿಸ್ಟ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಲ್ಲದಕ್ಕೂ ಮೇಯ್ನು ಹರ್ಷ ನನ್ನ ಜೊತೆ ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಅವನು ಯಾವುದೇ ಒಂದು ಸೀನನ್ನು ಹೇಳ್ಬೇಕಾದ್ರೆ ಅವ್ನು ಆ್ಯಕ್ಟ್ ಮಾಡಿ ತೋರಿಸೋನು ನನಗೆ. ಅಣ್ಣ ಹಿಂಗೆ ಮಾಡ್ತೀನಿ, ನಾನೇನಾರು ಹೇಳಿದ್ರೆ ಹರ್ಷ ಇದನ್ನು ಮಾಡೋ ಅಂದರೆ ಅವ್ನು ಮಾಡೋನು, ನಾನು ಆ್ಯಕ್ಟ್ ಮಾಡೋನು. ನಾನು ತುಂಬ ಸಲ ಹೇಳಿದೆ, ಹರ್ಷ ನೀನು ಆ್ಯಕ್ಟರ್ ಆಗ್ಬಿಡೋ, ಸುಮ್ಮನೆ ನೀನು ಹೀರೋ ಡೈರೆಕ್ಷನ್ ಬೇಡ, ನೀನು ಆ್ಯಕ್ಟರ್ ಆಗ್ಬಿಡೋ, ಚೆನ್ನಾಗಿ ಕಾಣಿಸ್ತೀಯ, ಆಮೇಲೆ ಒಳ್ಳೆ ಆ್ಯಕ್ಟ್ ಇದೆ, ನಿನ್ನ ಒಳಗಡೆ ಕಲೆ ಇದೆ, ಮಾಡು ಅಂತ ಹೇಳ್ತಾ ಇದ್ದೆ. ಅದು ಇವತ್ತು ನಿಜ ಆಗಿದೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವನಲ್ಲಿ ಒಳ್ಳೆ ಕಲೆ ಇದೆ. ಅವ್ನು ಯಾವುದೇ ಒಂದು ಹುಡುಗಿ ಪಾತ್ರನೂ ಸಹ ಅವ್ನು ಮಾಡಿ ತೋರಿಸೋನು ನನಗೆ, ಅಣ್ಣ ಹುಡುಗಿ ಹಿಂಗೆ ಮಾಡೋಣ ಅಂತ. ಅದು ಅವನಲ್ಲಿ ಇದೆ, ಅವನ ಪ್ರತಿಭೆ ಅವನಲ್ಲಿ ಇರೋದ್ರಿಂದ ಇವತ್ತು ಆ ಜಾಗ ಅವನಿಗೆ ಸಿಕ್ಕಿದೆ. ಅದು ನನಗೆ ತುಂಬ ಒಳ್ಳೇದಾಗಲಿ ಹರ್ಷ, ನಿನಗೆ ಒಳ್ಳೇದಾಗುತ್ತೆ. ನಿನ್ನಲ್ಲಿ ಹಾರ್ಡ್ ವರ್ಕ್ ಇದೆ. ನಿರ್ದೇಶಕರು ಅಷ್ಟೇ ತುಂಬ ಓದ್ಕೊಂಡಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಅವರು ಇತಿಹಾಸದ ಬಗ್ಗೆ, ನಮ್ಮ ಮಣ್ಣಿನ ಬಗ್ಗೆ ತುಂಬ ತಿಳ್ಕೊಂಡಿರೋಂಥ ಒಬ್ಬ ನಿರ್ದೇಶಕರು ಇವರು. ವಿಷಯಗಳು ಜಾಸ್ತಿ ಇದೆ, ಅದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ನಾನು ಅನ್ಕೊತೀನಿ. ನಿಮಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇನ್ನು ಚೇತನ್ ಕೇಶವ ಅವರು ಯಾವಾಗಲೂ ಹೊಟ್ಟೆ ಹಸ್ಕೊಂಡಿರೋಂಥ ಪ್ರಾಣಿಗಳು ಅಂತ ಹೇಳ್ತಿರ್ತೀನಿ. ಏನಾನ ಬರೀ ಓದು ಅದು ಮಾಡು, ಅದು ತಿಳ್ಕೊ ಬರೀ ವಿಷಯಗಳು ತಿಳ್ಕೊಳ್ಳೋದಲ್ಲ ಅಂತ ಇರೋರು. ಅವರು ಫಸ್ಟ್ ಟೈಮ್ ಲಿರಿಕ್ಸ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಇನ್ನು ನನ್ನ ಡಾರ್ಲಿಂಗ್ ಮ್ಯೂಸಿಕ್ ಡೈರೆಕ್ಟ್ರು ಏನು ಹೇಳಿ, ಅಣ್ಣ ಇದು ಹಿಂಗೆ ಮಾಡ್ಬಿಡ್ತೀನಿ ಅಣ್ಣ ಹಂಗೆ ಮಾಡ್ಬಿಡ್ತೀನಿ ಅಣ್ಣ ಅಂತ ಹೇಳೋರು. ಅವರು ನಾವು ಇನ್ನೂ ಒಟ್ಟಿಗೆ ಕೆಲಸ ಮಾಡಿಲ್ದರು. ನನಗೂ ಅವ್ರಿಗೂ ತುಂಬ ಬಾಂಡಿಂಗ್ ಇದೆ. ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಕನ್ನಡದಲ್ಲಿ ಒಂದಿನ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀರಾ ಅನ್ನೋ ಭರವಸೆ ನನಗಿದೆ. ಆಗಲಿ, ಒಳ್ಳೇದಾಗಲಿ, ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಗಣೇಶ್ ಸರ್ ನಿಮ್ಗೆ ಒಳ್ಳೇದಾಗುತ್ತೆ, ಯಾಕಂದರೆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ತುಂಬಾ ಒಳ್ಳೆ ಒಂದು ಬ್ಯೂಟಿಫುಲ್ ಆಗಿದೆ. ಒಳ್ಳೇದಾಗುತ್ತೆ ಸರ್, ಎಲ್ಲರಿಗೂ ಒಳ್ಳೇದಾಗಲಿ. ಆಸಿನ್ ಬಾಯ್ ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಹಾಗೆ ಗಣ್ಯರಿಗೂ ಕೂಡ ನನ್ನ ನಮಸ್ಕಾರ. ತ್ರಿಕಾರಂ ಅಂದರೆ ಇತ್ತೀಚೆಗೆ ಬರ್ತಿರುವಂಥ ಸಿನಿಮಾಗಳು ಟೈಟ್ಲಿಂದನೇ ಹೆಸರು ಮಾಡ್ತಿದ್ದಾವೆ, ಅಂದರೆ ವಿಶೇಷವಾದಂತಹ ಒಂದು ಟೈಟ್ಲ್ಗಳು. ಸೊ ತ್ರಿಕಾರಂ ಕೂಡ ನನಗೆ ಹಾಗೆ ಅನ್ನಿಸ್ತಾ ಇದೆ. ಜೊತೆಗೆ ಹೊಸಬರ ತಂಡ ಸೇರ್ಕೊಂಡು ಮಾಡಿರೋದು, ಆದರೆ ಇಂಡಸ್ಟ್ರಿಗೆ ಇವರು ಹೊಸಬರಲ್ಲ, ಇಂಡಸ್ಟ್ರಿಗೆಲ್ಲ ಅಳುಬ್ರೆ ಇವರು, ತುಂಬ ಕೆಲಸ ಮಾಡಿರುವಂಥವ್ರು. ಮತ್ತು ನಮ್ಮ ನಿರ್ದೇಶಕರು ಒಂದು ಮಾತು ಹೇಳಿದ್ರು, ನನ್ನ ಊರಲ್ಲೇ ಸೆಟ್ ಹಾಕಿ ನಾನು ಮೊದಲನೇ ಸಿನಿಮಾನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಯಾಕಂದರೆ ಹಾಡೇ ನಮ್ಮ ವೆಂಕಟ್ ಸರ್ ಹೇಳೋದೈತಲ್ಲ, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅಂತ. ವಾಪಸ್ ಅಲ್ಲೇ ಹೋಗ್ಬಿಟ್ಟು ನೀವು ಸಿನಿಮಾನ ಶೂಟ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಒಳ್ಳೇದಾಗಲಿ ಸರ್ ನಿಮಗೆ. ಹಾಗೆ ಸಾಂಗ್ಗಳನ್ನ ನೋಡಬೇಕಾದ್ರೆ ಮತ್ತು ಟೈಟ್ಲನ್ನ ನೋಡಬೇಕಾದ್ರೆ ನನಗನ್ಸಿದ್ದೇನು ಅಂತಂದರೆ, ಯಾವುದಕ್ಕೂ ಸಂಬಂಧ ಇಲ್ಲ, ಇದೇನೋ ವಿಶೇಷವಾದ ಕಂಟೆಂಟ್ ಇರುವಂಥ ಸಿನಿಮಾ ಅಂತ ಫಸ್ಟ್ ನೋಡಿದಾಗಲೇ ನನಗೆ ಅನ್ನಿಸ್ತು. ಸೊ ಆಮೇಲೆ ಡೈರೆಕ್ಟರ್ ಬಂದು ಮಾತಾಡೋದಬೇಕಾದ್ರೆ ಗೊತ್ತಾಯಿತು, ಇಲ್ಲ ಕಂಟೆಂಟ್ ಬೇರೆನೇ ಇದೆ ಅಂತ. ಸೊ ಈಗ ತುಂಬ ಕಂಟೆಂಟ್ ಇರುವಂಥ ಸಿನಿಮಾಗಳೇ ಗೆಲ್ತಾ ಬರ್ತಾ ಇರೋದು. ಸೊ ಹಾಗಾಗಿ ನಿಮ್ಮ ಕಂಟೆಂಟ್ಗೂ ಕೂಡ ಒಳ್ಳೇದಾಗಲಿ, ಎಂಟೈರ್ ಟೀಮಿಗೆ ಒಳ್ಳೇದಾಗಲಿ. ಜೊತೆಗೆ ಹರ್ಷ ಸರ್ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ನಿಮ್ಮನ್ನು ನಿರ್ದೇಶನ ಮಾಡಿದರು, ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದಾರೆ, ಕೋ ಡೈರೆಕ್ಟರ್ಗೆ ವರ್ಕ್ ಮಾಡಿದ್ದಾರೆ, ಈಗ ನಾಯಕ ನಟರಾಗಿ ಬರ್ತಿದ್ದೀರಾ. ಸೊ ಇಲ್ಲಿಂದ ಬೇರೆ ಒಂದು ಮೈಲುಗಲ್ಲು ಶುರುವಾಗಲಿ ನಿಮಗೆ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ನಿಮ್ಮ ಶ್ರಮ ಕಾಣಿಸ್ತಾ ಇದೆ ನಿಜವಾಗ್ಲೂ. ಎಲ್ಲ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನಿರ್ಮಾಪಕರಿಗೆ ಒಳ್ಳೇದಾಗಲಿ, ನಿರ್ದೇಶಕರಿಗೆ ಒಳ್ಳೇದಾಗಲಿ, ನಾಯಕ ಹಾಗೂ ನಾಯಕಿ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪಿನ್ ಟು ಪಿನ್ ಒಂದು ಆಡಿಯೋ ಕಂಪ್ನಿ ಓಪನ್ ಆಗಿದೆ, ಹೊಸದುರ್ಗದವರು, ನಮ್ಮೂರ ಹತ್ರ ಇರೋರು. ಒಳ್ಳೇದಾಗಲಿ ಅಂತ ಫಸ್ಟ್ ಕೇಳ್ತೀನಿ. ಇವತ್ತು ಸಿನಿಮಾ ತುಂಬ ಕಾಂಪಿಟೇಷನ್ ಇದೆ, ತುಂಬ ಒಳ್ಳೆ ಕಾಂಟೆಂಟ್ ಇದ್ರೆ ಮಾತ್ರ ಹೋಗೋದು. ಯಾಕಂದರೆ ನಾವೇನೇ ಮಾಡ್ಬೋದು, ನಾವು ಚೆನ್ನಾಗಿದ್ದು ಹೇಳ್ಕೋಬೋದು, ಬಟ್ ಜನ ನಮಗೆ ತಗೊಂಡ್ರೆ ಮಾತ್ರ ನಾವು ಇರ್ತೀವಿ. ಇಲ್ಲ ತುಂಬ ಕಷ್ಟ ಇದೆ ಇವತ್ತು ಸಿನಿಮಾ. ಒಳ್ಳೇದಾಗಲಿ ಅಂತ ಹೇಳ್ಬೋದು ಅಷ್ಟೇ. ನಮ್ಮ ಯಾಸಿನ್ ನಮ್ಮ ಹುಡುಗ ಒಳ್ಳೆ ಫೋಟೋಗ್ರಾಫ್ ಮಾಡಿದ್ದಾನೆ, ನಾನು ವರ್ಕ್ ಮಾಡಿದೆ, ನಾನು ಒಳ್ಳೆ ಫೋಟೋಗ್ರಾಫ್ ಮಾಡಿದ್ದಾನೆ. ಒಳ್ಳೇದಾಗಲಿ ಅಂತ ಹೇಳಿದ್ದೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ. ಫಸ್ಟ್ ನಿರ್ಮಾಪಕರು ಉಳಿದ್ರೆ ಎಲ್ಲರೂ ಉಳಿತಾರೆ, ಇದು ನಮ್ಮ ಒಂದು ಸ್ಲೋಗನ್. ನಿರ್ಮಾಪಕ ಒಳ್ಳೇದಾಗಬೇಕಂತ ಆಸೆ. ಥ್ಯಾಂಕ್ ಯು. ದಯವಿಟ್ಟು ನೀವು ವೇದಿಕೆ ಬನ್ನಿ. ಥ್ಯಾಂಕ್ ಯು ಎಲ್ರಿಗೂ. ಬಂದು ಇವತ್ತು ಪವನ್ ಅವರು ಡಿಜಿಟಲ್ ಮಾರ್ಕೆಟಿಂಗ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಬನ್ನಿ. ನಮ್ಮ ಎಲ್ಲ ಅತಿಥಿಗಳಿಗೂ ಇನ್ನೊಮ್ಮೆ ಧನ್ಯವಾದಗಳು. ಬಂದು ಚಿತ್ರತಂಡಕ್ಕೆ ತುಂಬಾನೇ ಬೆಂಬಲವಾಗಿ ನಿಂತಿದ್ದೀರಾ. ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಎಲ್ರು. ಹಾಗೆ ಚಿತ್ರತಂಡದವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.